ಈ ವಿಡಿಯೋದಲ್ಲಿ ಪ್ಯಾನೆಲ್ ಸೂಚನೆಗಳನ್ನು ವಿವರಿಸಲಾಗುತ್ತದೆ. ಮೊದಲು ಪ್ರೆಸೆಟ್ಗಳನ್ನು ಹೇಗೆ ಬದಲಾಯಿಸುವುದು ಎಂಬುದನ್ನು ತಿಳಿಯೋಣ. ಯಂತ್ರವನ್ನು ಆನ್ ಮಾಡಲು ಆನ್ ಬೈ ಸ್ಟ್ಯಾಂಡ್ ಬೈ ಬಟನ್ ಒತ್ತಿರಿ. ನಂತರ ಫಂಕ್ಷನ್ ಬಟನ್ ಅನ್ನು ಪದೇ ಪದೇ ಒತ್ತಿ ವಿವಿಧ ಪ್ರೆಸೆಟ್ಗಳ ನಡುವೆ ಬದಲಾಯಿಸಬಹುದು. ರೈಸ್, ಚಿಕನ್ ಮತ್ತು ಮಟನ್ ಮುಂತಾದ ಪ್ರೆಸೆಟ್ಗಳು ಫಂಕ್ಷನ್ ಬಟನ್ ಸುತ್ತಲೂ ಲಭ್ಯವಿರುತ್ತವೆ. ನಿಮಗೆ ಬೇಕಾದ ಪ್ರೆಸೆಟ್ ಆಯ್ಕೆ ಮಾಡಿ. ಆಯ್ಕೆ ಮಾಡಿದ ನಂತರ 3 ರಿಂದ 4 ಸೆಕೆಂಡುಗಳವರೆಗೆ ಹಾಗೆಯೇ ಬಿಡಿ. ನಂತರ ಹೀಟಿಂಗ್ ಪ್ರಾರಂಭವಾಗುತ್ತದೆ. ಯಾವುದೇ ಸಮಯದಲ್ಲಿ ಪ್ರೀಸೆಟ್ ಅನ್ನು ಹೇಗೆ ರದ್ದುಪಡಿಸಬಹುದು? ಯಂತ್ರವನ್ನು ಆನ್ ಮಾಡಿ ಫಂಕ್ಷನ್ ಬಟನ್ ಮೂಲಕ ಪ್ರೀಸೆಟ್ ಆಯ್ಕೆ ಮಾಡಿದ ತಕ್ಷಣ ಯಂತ್ರ ಕಾರ್ಯನಿರ್ವಹಿಸಲು ಪ್ರಾರಂಭಿಸುತ್ತದೆ. ಇದನ್ನು ಮೇಲಿನ ಎಡ ಮೂಲೆಯಲ್ಲಿ ಕಾಣುವ 3 ಹಳದಿ ಬಣ್ಣದ ರೇಖೆಗಳು ಹೀಟಿಂಗ್ ಸಿಂಬಲ್ ಸೂಚಿಸುತ್ತವೆ. ಈ ಕಾರ್ಯವನ್ನು ಯಾವುದೇ ಸಮಯದಲ್ಲಿ ನಿಲ್ಲಿಸಲು ಬಯಸಿದರೆ ಕ್ಯಾನ್ಸಲ್ ಬಟನ್ ಒತ್ತಿರಿ. ಈ ಬಟನ್ ಹೀಟಿಂಗ್ ಕಾರ್ಯ ನಡೆಯುತ್ತಿರುವಾಗ ಮಾತ್ರ ಕೆಲಸ ಮಾಡುತ್ತದೆ. ಲಿಬ್ರಾ ಎಲೆಕ್ಟ್ರಿಕ್ ಪ್ರೆಷರ್ ಕುಕ್ಕರ್ನಲ್ಲಿ ಗರಿಷ್ಠ 24 ಗಂಟೆಗಳವರೆಗೆ ಡಿಲೇ ಟೈಮ್ ಅನ್ನು ಹೊಂದಿಸಬಹುದು. ಮೊದಲು ಫಂಕ್ಷನ್ ಕೀ ಒತ್ತಿ ಯಾವುದಾದರೂ ಪ್ರೆಸೆಟ್ ಆಯ್ಕೆ ಮಾಡಿ. ನಂತರ ಮೇಲಿನ ಬಲ ಮೂಲೆಯಲ್ಲಿರುವ ಡಿಲೇ ಟೈಮ್ ಬಟನ್ ಬಳಸಿ. ಪ್ಲಸ್ ಅಥವಾ ಮೈನಸ್ ಬಟನ್ಗಳ ಸಹಾಯದಿಂದ ಬೇಕಾದಷ್ಟು ಡಿಲೇ ಸಮಯವನ್ನು ಹೆಚ್ಚಿಸಬಹುದು ಅಥವಾ ಕಡಿಮೆ ಮಾಡಬಹುದು. ಉದಾಹರಣೆಗೆ, ಇಲ್ಲಿ ನಾನು 11 ಗಂಟೆ 30 ನಿಮಿಷಗಳ ಡಿಲೇ ಅನ್ನು ಹೊಂದಿಸಿದ್ದೇನೆ. ಈ ಸಮಯ ಮುಗಿದ ನಂತರ ಯಂತ್ರ ಸ್ವಯಂಚಾಲಿತವಾಗಿ ಪ್ರಾರಂಭವಾಗುತ್ತದೆ. ಈ ಉದಾಹರಣೆಯಲ್ಲಿ ಆಯ್ಕೆ ಮಾಡಿರುವ ಬಿರಿಯಾನಿ ಪ್ರೆಸೆಟ್ ಸ್ವಯಂಚಾಲಿತವಾಗಿ ಅಡುಗೆ ಪ್ರಾರಂಭಿಸುತ್ತದೆ. ಲಿಬ್ರಾ ಎಲೆಕ್ಟ್ರಿಕ್ ಪ್ರೆಷರ್ ಕುಕ್ಕರ್ನಲ್ಲಿ ಮ್ಯಾನ್ಯುಯಲ್ ಮೋಡ್ ಸೌಲಭ್ಯವೂ ಲಭ್ಯವಿದೆ. ಮಾನ್ಯುಯಲ್ ಮೋಡ್ ಬಳಸಲು ಫಂಕ್ಷನ್ ಕೀ ಒತ್ತಿ ಮಾನ್ಯುಯಲ್ ಮೋಡ್ ಆಯ್ಕೆ ಮಾಡಿ. ನಂತರ ಟೈಮರ್ ಬಟನ್ ಒತ್ತಿ ಬೇಕಾದ ಅಡುಗೆ ಸಮಯವನ್ನು ಹೊಂದಿಸಿ. ಬಳಿಕ ಟೆಂಪರೇಚರ್ ಬಟನ್ ಒತ್ತಿ ಅಗತ್ಯವಿರುವ ತಾಪಮಾನವನ್ನು ಆಯ್ಕೆ ಮಾಡಿ. ಪ್ರೆಷರ್ ಬಗ್ಗೆ ಚಿಂತಿಸುವ ಅಗತ್ಯವಿಲ್ಲ, ಅದು ಸ್ವಯಂಚಾಲಿತವಾಗಿ ಹೊಂದಿಕೊಳ್ಳುತ್ತದೆ. ಈ ಸೆಟ್ಟಿಂಗ್ಗಳನ್ನು ಮಾಡಿದ ನಂತರ ನೀವು ಆಯ್ಕೆ ಮಾಡಿದ ಸಮಯ ಮತ್ತು ತಾಪಮಾನಕ್ಕೆ ಅನುಗುಣವಾಗಿ ಯಂತ್ರ ಅಡುಗೆ ಮಾಡುತ್ತದೆ. ಈಗ ನಿರ್ದಿಷ್ಟ ಪ್ರೆಸೆಟ್ನಲ್ಲಿ ಸಮಯವನ್ನು ಹೇಗೆ ಹೆಚ್ಚಿಸುವುದು ಅಥವಾ ಕಡಿಮೆ ಮಾಡುವುದು ಎಂದು ನೋಡೋಣ. ಫಂಕ್ಷನ್ ಬಟನ್ ಬಳಸಿ ಪ್ರೆಸೆಟ್ ಆಯ್ಕೆ ಮಾಡಿ. ಉದಾಹರಣೆಗೆ, ಚೋಲೆ ಪ್ರೆಸೆಟ್ನ ಡಿಫಾಲ್ಟ್ ಸಮಯ 40 ನಿಮಿಷಗಳಾಗಿದೆ. ಸಮಯವನ್ನು ಹೆಚ್ಚಿಸಲು ಅಥವಾ ಕಡಿಮೆ ಮಾಡಲು ಟೈಮ್ ಬಟನ್ ಒತ್ತಿ ಅಗತ್ಯಕ್ಕೆ ಅನುಗುಣವಾಗಿ ಬದಲಾಯಿಸಿ. ಸಮಯವನ್ನು ಹೊಂದಿಸಿದ ನಂತರ 3 ರಿಂದ 4 ಸೆಕೆಂಡುಗಳವರೆಗೆ ಕಾಯಿರಿ. ನಂತರ ಹೀಟಿಂಗ್ ಸಿಂಬಲ್ ಕಾಣಿಸುತ್ತದೆ, ಅಂದರೆ ನೀವು ಹೊಂದಿಸಿದ ಸಮಯವನ್ನು ಸ್ವೀಕರಿಸಿ, ಅಡುಗೆ ಪ್ರಾರಂಭವಾಗಿದೆ. ಚೈಲ್ಡ್ ಲಾಕ್ ಸೌಲಭ್ಯವನ್ನು ಹೇಗೆ ಬಳಸುವುದು? ಮೊದಲು ಫಂಕ್ಷನ್ ಬಟನ್ ಮೂಲಕ ಯಾವುದಾದರೂ ಪ್ರೀಸೆಟ್ ಆಯ್ಕೆ ಮಾಡಿ. ಹೀಟಿಂಗ್ ಪ್ರಾರಂಭವಾಗಲು ಬಿಡಿ. ಇದನ್ನು 3 ಹಳದಿ ರೇಖೆಗಳ ಮೂಲಕ ಗುರುತಿಸಬಹುದು. ಹೀಟಿಂಗ್ ಪ್ರಾರಂಭವಾದ ನಂತರ ಮೇಲಿನ ಎಡ ಮೂಲೆಯಲ್ಲಿ ಚೈಲ್ಡ್ ಲಾಕ್ ಸೂಚಕ ಮಿನುಗಲು ಪ್ರಾರಂಭಿಸುತ್ತದೆ. ಅದನ್ನು 3 ಸೆಕೆಂಡುಗಳವರೆಗೆ ಒತ್ತಿ ಹಿಡಿಯಿರಿ. ಚೈಲ್ಡ್ ಲಾಕ್ ಸೂಚಕ ಮಿನುಗುವುದನ್ನು ನಿಲ್ಲಿಸುತ್ತದೆ, ಅಂದರೆ ಚೈಲ್ಡ್ ಲಾಕ್ ಸಕ್ರಿಯಗೊಂಡಿದೆ. ಈಗ ಇತರ ಬಟನ್ಗಳು ಕಾರ್ಯನಿರ್ವಹಿಸುವುದಿಲ್ಲ. ಮತ್ತೆ ಬಳಸಬೇಕಾದರೆ ಚೈಲ್ಡ್ ಲಾಕ್ ಬಟನ್ ಅನ್ನು 3 ಸೆಕೆಂಡುಗಳವರೆಗೆ ಒತ್ತಿ ಹಿಡಿಯಿರಿ. ಸೂಚಕ ಮತ್ತೆ ಮಿನುಗಲು ಪ್ರಾರಂಭಿಸುತ್ತದೆ, ಅಂದರೆ ಲಾಕ್ ತೆಗೆದುಹಾಕಲಾಗಿದೆ. ಟೇಸ್ಟ್ ಬಟನ್ ನಿಮ್ಮ ಆಹಾರದ ರುಚಿಯನ್ನು ನಿಮ್ಮ ಇಚ್ಛೆಯಂತೆ ಹೊಂದಿಸಲು ಸಹಾಯ ಮಾಡುತ್ತದೆ. ಇದು ರೈಸ್, ಬಿರಿಯಾನಿ, ದಲ್ ರಾಜ್ಮಾ, ಚಿಕನ್, ಮೀಟ್ ವೆಜಿಟೇಬಲ್ ಗ್ರೇವಿ, ಫಿಶ್ ಗ್ರೇವಿ, ಮಿಲೆಟ್, ಸೂಪ್ ರಸಂ, ಇಡ್ಲಿ ಸ್ಟೀಮ್ ಮತ್ತು ಸ್ಲೋ ಕುಕ್ ಪ್ರೆಸೆಟ್ಗಳಲ್ಲಿ ಮಾತ್ರ ಲಭ್ಯವಿದೆ. ಇತರ ಪ್ರೆಸೆಟ್ಗಳಲ್ಲಿ ಈ ಸೌಲಭ್ಯ ಲಭ್ಯವಿರುವುದಿಲ್ಲ. ನಿಮಗೆ ಇಷ್ಟವಾದ ಟೇಸ್ಟ್ ಆಯ್ಕೆಯನ್ನು ಆರಿಸಿ. ಫ್ರೇಗ್ರೆಂಟ್ ಅನ್ನು ಹಗುರವಾದ ರಚನೆ ಮತ್ತು ನೈಸರ್ಗಿಕ ಸುಗಂಧಕ್ಕಾಗಿ, ಸ್ಟ್ಯಾಂಡರ್ಡ್ ಅನ್ನು ದೈನಂದಿನ ಸಮತೋಲನ ಅಡಿಗೆಗಾಗಿ, ರಿಚ್ ಅನ್ನು ಹೆಚ್ಚು ಗಾಢವಾದ ರುಚಿಗಾಗಿ ಆಯ್ಕೆ ಮಾಡಬಹುದು. ಕುಕ್ಕರ್ ನಿಮ್ಮ ಆಯ್ಕೆಗೆ ಅನುಗುಣವಾಗಿ ಕುಕಿಂಗ್ ಸೈಕಲ್ ಅನ್ನು ಸ್ವಯಂಚಾಲಿತವಾಗಿ ಹೊಂದಿಸುತ್ತದೆ. ಟೇಸ್ಟ್ ಬಟನ್ ಬಳಸಲು ಫಂಕ್ಷನ್ ಬಟನ್ ಒತ್ತಿ ಬೇಕಾದ ಪ್ರೆಸೆಟ್ ಆಯ್ಕೆ ಮಾಡಿ. ನಂತರ ಟೇಸ್ಟ್ ಬಟನ್ ಒತ್ತಿರಿ. ರಿಚ್, ಸ್ಟ್ಯಾಂಡರ್ಡ್ ಅಥವಾ ಫ್ರೇಗ್ರೆಂಟ್ ಎಂಬ 3 ಆಯ್ಕೆಗಳಲ್ಲಿ ಒಂದನ್ನು ಆರಿಸಬಹುದು. ಈಗ ನಿರ್ದಿಷ್ಟ ಪ್ರೆಸೆಟ್ನಲ್ಲಿ ಪ್ರೆಷರ್ ಅನ್ನು ಹೇಗೆ ಹೊಂದಿಸುವುದು ಎಂಬುದನ್ನು ನೋಡೋಣ. ಮೊದಲು ಫಂಕ್ಷನ್ ಬಟನ್ ಮೂಲಕ ಬೇಕಾದ ಪ್ರೆಸೆಟ್ ಆಯ್ಕೆ ಮಾಡಿ. ಪ್ರೆಷರ್ ಬಟನ್ ಬಳಸಿ ಲೋ, ಮೀಡಿಯಂ ಅಥವಾ ಹೈ ಪ್ರೆಷರ್ ಮಟ್ಟವನ್ನು ಆಯ್ಕೆ ಮಾಡಿ. ಪ್ರೆಷರ್ ಬಟನ್ ಅನ್ನು ಪದೇ ಪದೇ ಒತ್ತಿದಾಗ ಲೋ ಗಿವ್ಸ್ ಮೀಡಿಯಂ ಗಿವ್ಸ್ ಹೈ ಅಥವಾ ಹೈ ಗಿವ್ಸ್ ಮೀಡಿಯಂ ಗಿವ್ಸ್ ಲೋ ಎಂದು ಬದಲಾಗುತ್ತದೆ. ನಿಮಗೆ ಬೇಕಾದ ಪ್ರೆಷರ್ ಮಟ್ಟವನ್ನು ಆಯ್ಕೆ ಮಾಡಿ.
3 ರಿಂದ 4 ಸೆಕೆಂಡುಗಳ ನಂತರ ಹೀಟಿಂಗ್ ಸೈಕಲ್ ಪ್ರಾರಂಭವಾಗುತ್ತದೆ. ಅಂದರೆ ನೀವು ಆಯ್ಕೆ ಮಾಡಿದ ಪ್ರೆಷರ್ ಮಟ್ಟದಲ್ಲಿ ಅಡುಗೆ ಆರಂಭವಾಗಿದೆ. ಸ್ಟೀಮಿಂಗ್ ಕಾರ್ಯವನ್ನು ಹೇಗೆ ಬಳಸುವುದು? ಫಂಕ್ಷನ್ ಬಟನ್ ಒತ್ತಿ ಪ್ರೆಸೆಟ್ ಮೆನ್ಯೂನಲ್ಲಿ ಐಡಿಲಿ ಬೈ ಸ್ಟೀಮ್ ಆಯ್ಕೆ ಬರುವವರೆಗೆ ಬದಲಾಯಿಸುತ್ತೀರಿ. ಸ್ಟೀಮಿಂಗ್ ಮಾಡುವಾಗ ಒಂದು ಮುಖ್ಯ ವಿಷಯವನ್ನು ನೆನಪಿಡಿ. ಮೇಲಿನ ಸೇಫ್ಟಿ ರಿಲೀಸ್ ವಾಲ್ವ್ ಅನ್ನು ತೆರೆದ ಸ್ಥಿತಿಯಲ್ಲಿ ಇರಿಸಬೇಕು. ಇಲ್ಲವಾದರೆ ಸ್ಟೀಮಿಂಗ್ ಸರಿಯಾಗಿ ನಡೆಯುವುದಿಲ್ಲ. ಓಪನ್ ಲಿಡ್ ಕುಕಿಂಗ್ ಅನ್ನು ಹೇಗೆ ಮಾಡುವುದು? ಫಂಕ್ಷನ್ ಬಟನ್ ಒತ್ತಿ ಓಪನ್ ಲಿಡ್ ಕುಕಿಂಗ್ ಪ್ರಿಸೆಟ್ ಅನ್ನು ಆಯ್ಕೆ ಮಾಡಿ. ನಂತರ ನಿಮ್ಮ ಪಾಕವಿಧಾನ ಮತ್ತು ಇಷ್ಟಕ್ಕೆ ಅನುಗುಣವಾಗಿ ಮುಚ್ಚಳವನ್ನು ತೆರೆದಿಟ್ಟುಕೊಂಡೇ ಯಾವುದೇ ರೀತಿಯ ಅಡುಗೆ ಮಾಡಬಹುದು.